Namaste TT aspirants. Today we are going to start the class that is day 27 error spotting. KRTED special class. ಇವತ್ತು ನಾವು ಒಂದು ಎರರ್ ಸ್ಪಾಟಿಂಗ್ ಕ್ಲಾಸ್ ಅನ್ನು ಮಾಡೋಣ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ಕಂಟೆಂಟ್ ಆಗಿದೆ. ಎಲ್ಲರೂ ಕೂಡ ಇಂಟ್ರೆಸ್ಟಿಂಗ್ ಇಂದ ಈ ಕ್ಲಾಸ್ ಅನ್ನು ಕೇಳಬೇಕು. ಟಾಪಿಕ್ ಕಾಮನ್ ಗ್ರಾಮರ್ ಎರರ್ಸ್ ಅಂಡ್ ಪ್ರೀವಿಯರ್ ಇಯರ್ ಕ್ವೆಶ್ಚನ್ಸ್ PYQs includes rules plus examples plus MCQs with detailed answers. Let's begin the class. I hope you all are enjoying the class. What in day 27 we are going to teach about the full content, that is error spotting. Introduction. Error spotting is one of the highest weighted topics in KRTET. Most questions come from subject verb agreement, tenses, articles and determiners, prepositions, pronouns, adjectives and adverbs, parallel structure. ತುಂಬ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೂಲ್ಸ್ಗಳನ್ನು ಎಕ್ಸಾಂಪಲ್ಸ್ಗಳನ್ನು ನೋಡ್ತಾ ಹೋಗೋಣ. ನೀವು ಕೊನೆವರೆಗೂ ಈ ವಿಡಿಯೋನ ನೋಡಿ ಖಂಡಿತವಾಗಿ ನೀವು ಇಂಗ್ಲೀಷ್ನಲ್ಲಿ ಕಂಪ್ಲೀಟಾಗಿ 100% ಸ್ಕೋರನ್ನು ಮಾಡ್ತೀರಾ ಅಂತ. ಇಂಪಾರ್ಟೆಂಟ್ ರೂಲ್ಸ್ ವಿತ್ ಸಿಂಪಲ್ ಎಕ್ಸಾಂಪಲ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಈಗಾಗಲೇ ಕ್ಲಾಸ್ ಇವುಗಳ ಬಗ್ಗೆ ಡಿಟೇಲ್ ಕ್ಲಾಸಸ್ ಆಗಿದೆ. ಇವತ್ತು ಜಸ್ಟ್ ರಿವಿಷನ್ ಕ್ಲಾಸಸ್ ಥರ ಏನು ಮಾಡೋಣ, ಇವುಗಳನ್ನು ನೋಡ್ತಾ ಹೋಗೋಣ. ಸಿಂಗ್ಯುಲರ್ ಸಬ್ಜೆಕ್ಟ್, ಸಿಂಗ್ಯುಲರ್ ವರ್ಬ್, ಪ್ಲೂರಲ್ ಸಬ್ಜೆಕ್ಟ್, ಪ್ಲೂರಲ್ ವರ್ಬ್, ಈ ಒಂದು ರೂಲನ್ನು ನೆನ್ಪಿಟ್ಕೊಳ್ಬೇಕು ನಾವು. ಎಕ್ಸಾಂಪಲ್, ದ ಲಿಸ್ಟ್ ಆಫ್ ಐಟಮ್ಸ್ ಆರ್ ಆನ್ ದ ಟೇಬಲ್. ಇಲ್ಲಿ ಎರರ್ ಕಂಡುಹಿಡಬೇಕಾಗಿದೆಯಲ್ಲ, ಹಾಗಾಗಿ ಇಲ್ಲಿ ದ ಲಿಸ್ಟ್ ಆಫ್ ಐಟಮ್ಸ್ ಈಸ್ ಆನ್ ದ ಟೇಬಲ್ ಅಂತ ಬರುತ್ತೆ, ಇಲ್ಲಿ ಆರ್ ಅಂತ ಬರಲ್ಲ. ಇದನ್ನು ಗಮನಿಸಬೇಕು. ನೆಕ್ಸ್ಟ್, ಟೆನ್ಸ್ ಕನ್ಸಿಸ್ಟೆನ್ಸಿ ರೂಲ್. ಟೂ ಆ್ಯಕ್ಷನ್ಸ್ ಇನ್ ಅ ಸೆಂಟೆನ್ಸ್ ಮಸ್ಟ್ ಫಾಲೋ ಕರೆಕ್ಟ್ ಟೆನ್ಸ್ ಲಿಂಕಿಂಗ್. ಎಕ್ಸಾಂಪಲ್, ವೆನ್ ಹಿ ಕೇಮ್ ಐ ಆಮ್ ಈಟಿಂಗ್. ಅಂದರೆ ಇಲ್ಲಿ ಒಂದು ಎರರ್ ಇದೆ, ಅದು ತಪ್ಪು. ಸೊ ಸರಿಯಾದ ಫಾರ್ಮ್ ಯಾವುದು ಸೆಂಟೆನ್ಸ್ ಇಲ್ಲಿ ಅಂದರೆ ವೆನ್ ಹಿ ಕೇಮ್ ಐ ವಾಸ್ ಈಟಿಂಗ್ ಅಂದರೆ ಪಾಸ್ಟ್ ಫಾರ್ಮಲ್ಲಿದ್ದರೆ ಎರಡೂ ಒಂದು ಸೆಂಟೆನ್ಸ್ ಕೂಡ ಪಾಸ್ಟ್ ಫಾರ್ಮಲ್ಲೇ ಇರಬೇಕು ಅಂತ. ನೆಕ್ಸ್ಟ್, ಆರ್ಟಿಕಲ್ ಎರರ್ಸ್. ಯೂಸ್ ಎ ಆರ್ ಆ್ಯನ್ ಫಾರ್ ಸಿಂಗ್ಯುಲರ್ ಕಾಮನ್ ನೌನ್ಸ್. ಯೂಸ್ ದ ಫಾರ್ ಸ್ಪೆಸಿಫಿಕ್ ನೌನ್ಸ್ ಅಂತ. ಎಕ್ಸಾಂಪಲ್, ಶಿ ಈಸ್ ಬೆಸ್ಟ್ ಗರ್ಲ್ ಇನ್ ಕ್ಲಾಸ್. ಅದು ರಾಂಗ್ ಆಗುತ್ತೆ. ನಾವು ಏನು ಹೇಳಬೇಕಾಗುತ್ತೆ, ಶಿ ಈಸ್ ದ ಬೆಸ್ಟ್ ಗರ್ಲ್ ಇನ್ ದ ಕ್ಲಾಸ್ ಅಂತ. ಸೊ ಸೂಪರ್ಲೇಟಿವ್ ಫಾರ್ಮಲ್ಲಿ ನಾವು ಯಾವಾಗಲೂ ಕೂಡ ಏನು ಮಾಡ್ತೀವಿ, ದ ಅನ್ನು ಬಳಸ್ತೀವಿ. ಇದನ್ನು ನಾವು ಆರ್ಟಿಕಲ್ಸ್ ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಡೀಟೇಲ್ ಆಗಿ ನೋಡಿದ್ದೀವಿ ಅಂತ. ಇನ್ ಪ್ರಿಪೋಸಿಷನ್ ಎರರ್ಸ್, ಕಾಮನ್ ಮಿಸ್ಟೇಕ್ಸ್ ಇನ್ ಇಂಡಿಯನ್ ಇಂಗ್ಲೀಷ್. ಏನು ಮಾಡ್ತೀವಿ ನಾವು ಕಾಮನ್ ಆಗಿ ಇಂಡಿಯನ್ಸ್ ಅಂದರೆ ಡಿಸ್ಕಸ್ ಅಬೌಟ್ ದ ಪ್ಲ್ಯಾನ್ ಅಂತ ಹೇಳ್ತೀವಿ. ಬಟ್ ನಾವೇನು ಹೇಳಬೇಕು, ಡಿಸ್ಕಸ್ ದ ಪ್ಲ್ಯಾನ್ ಅಂತ ಹೇಳಬೇಕು, ಅಬೌಟ್ ಅಂತ ಹೇಳಬಾರ್ದು. ಎಂಟರ್ ಇನ್ ಟು ದ ರೂಮ್, ಎಂಟರ್ ದ ರೂಮ್ ಅನ್ಬೇಕು, ಇನ್ ಟು ದ ರೂಮ್ ಅನ್ಬಾರ್ದು, ಎಂಟರ್ ದ ರೂಮ್ ಅಂತ ಹೇಳಬೇಕು. ಅಡ್ಜೆಕ್ಟಿವ್ಸ್ ವರ್ಸಸ್ ಅಡ್ವರ್ಬ್. ಶಿ ಸಿಂಗ್ಸ್ ಬ್ಯೂಟಿಫುಲ್, ಹಾಗೆ ಹೇಳಿದ್ರೆ ಅದು ತಪ್ಪಾಗುತ್ತೆ. ಸೊ ಹೇಗೆ ಹೇಳಬೇಕು ಕರೆಕ್ಟಾಗಿ ಫಾರ್ಮ್ ಅಂದರೆ ಶಿ ಸಿಂಗ್ಸ್ ಬ್ಯೂಟಿಫುಲ್ಲಿ ಅಂತ ಹೇಳಬೇಕು. ಪ್ರೊನೌನ್ ರೆಫರೆನ್ಸ್ ಎರರ್. ವೆನ್ ರಾಜು ಮೆಟ್ ರವಿ ಹಿ ವಾಸ್ ಕ್ರೈಯಿಂಗ್. ಹೂ ವಾಸ್ ಕ್ರೈಯಿಂಗ್? ವೆನ್ ರಾಜು ಮೆಟ್ ರವಿ, ರವಿ ವಾಸ್ ಕ್ರೈಯಿಂಗ್. ಸೊ ಈ ರೀತಿಯಾಗಿ ಕರೆಕ್ಟ್ ಫಾರ್ಮಲ್ಲಿ ಹೇಳಬೇಕು. ಯಾಕಂದರೆ ಇಲ್ಲಿ ರಾಜು ಮತ್ತು ರವಿ ಅಂತ ಹೇಳ್ತಾ ಇದ್ದೀವಲ್ಲ, ಸೊ ರಾಜು ಅಳ್ತಾ ಇದ್ದಾನೋ ರವಿ ಅಳ್ತಾ ಇದ್ದಾನೋ ಅಂತ ಕನ್ಫ್ಯೂಷನ್ ಆಗುತ್ತೆ. ಸೊ ಹಾಗಾಗಿ ನಾವು ಕರೆಕ್ಟಾಗಿ ಅಲ್ಲಿ ಪ್ರೊನೌನನ್ನು ರೆಫರ್ ಮಾಡಬೇಕಾದ್ರೆ ಕರೆಕ್ಟಾಗಿ ಕನ್ಫರ್ಮ್ ಇದ್ದಾಗ ಮಾತ್ರ ಹೇಳಬೇಕಾಗುತ್ತೆ. MCQs KRTET ಪ್ಯಾಟ್ರನಲ್ಲಿ ನೋಡೋಣ. ಪ್ಯಾಟರ್ನಲ್ಲಿ MCQ 1, ಸ್ಪಾಟ್ ದ ಎರರ್. ಈಚ್ ಆಫ್ ದ ಬಾಯ್ಸ್ B ಹ್ಯಾವ್ ಡನ್, C ದೇರ್ ಹೋಮ್ವರ್ಕ್, D ನೋ ಎರರ್. ಸೊ ಇದರಲ್ಲಿ ಯಾವುದು ಬರುತ್ತೆ ಕರೆಕ್ಟಾಗಿ? ಆನ್ಸರ್ B ಹ್ಯಾವ್ ಡನ್ ಅಂತ. ಈಚ್ ಈಸ್ ಸಿಂಗ್ಯುಲರ್, ಹ್ಯಾಸ್ ಡನ್. ಸೊ ಇಲ್ಲಿ ಎರರ್ ಇರೋದು ಹ್ಯಾಸ್ ಡನ್ ಅಂತ ಆಗಬೇಕಲ್ಲಿ ಹ್ಯಾವ್ ಡನ್ ಅಂತ ಬಂದಿದೆ. ಸೊ ಹಾಗಾಗಿ ಅದು ಎರರ್ ಅಂತ. ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ಇವುಗಳಲ್ಲಿ ಕರೆಕ್ಟ್ ಸೆಂಟೆನ್ಸ್ ಯಾವುದಿದೆ? ದ ನ್ಯೂಸ್ ಆರ್ ಸರ್ಪ್ರೈಸಿಂಗ್, ದ ನ್ಯೂಸ್ ಈಸ್ ಸರ್ಪ್ರೈಸಿಂಗ್, ದ ನ್ಯೂಸ್ ವರ್ ಸರ್ಪ್ರೈಸಿಂಗ್. ಸೊ ಏನಾಗುತ್ತೆ ಇಲ್ಲಿ? ದ ನ್ಯೂಸ್ ಈಸ್ ಸರ್ಪ್ರೈಸಿಂಗ್ ಅಂತ ಬರುತ್ತೆ. ಯಾಕಂದರೆ ನ್ಯೂಸನ್ನು ನಾವು ಯಾವಾಗಲೂ ಕೂಡ ಸಿಂಗ್ಯುಲರ್ ಫಾರ್ಮಲ್ಲಿ ಓದ್ತೀವಿ. MCQ 3, ಸ್ಪಾಟ್ ದ ಎರರ್. ಶಿ ಈಸ್ ಸೀನಿಯರ್ ದೆನ್ ಮೀ ಇನ್ ಏಜ್, ನೋ ಎರರ್. ಆನ್ಸರ್ ಏನು ಬರುತ್ತೆ ಇಲ್ಲಿ? ಸೀನಿಯರ್ ಟು ಮೀ ಅಂದರೆ ದೆನ್ ಮೀ ಅನ್ಬಾರ್ದು, ಸೀನಿಯರ್ ಟು ಮೀ ಅನ್ಬೇಕು ಅಂತ. MCQ 4, ಸ್ಪಾಟ್ ದ ಎರರ್. ದ ಟೀಚರ್ ಎಕ್ಸ್ಪ್ಲೇನ್ಡ್ ದ ಸ್ಟೂಡೆಂಟ್ಸ್ ದ ಪೋಯಮ್, ನೋ ಎರರ್. ಇದರಲ್ಲಿ ಯಾವುದು
ಎರರ್ ಇದೆ. ಡಿ ಮೀನ್ಸ್ ದಿಸ್ ಈಸ್ ಕರೆಕ್ಟ್, ಅಲ್ಲಿ ಯಾವುದೇ ರೀತಿಯಾದಂಥ ರಾಂಗ್ ಇಲ್ಲ, ಎರರ್ ಇಲ್ಲ ಅಂತ. ಸ್ಪಾಟ್ ದ ಎರರ್, ಹಿ ಡಿಡ್ ನಾಟ್ ಸ್ಪೋಕ್ ದ ಟ್ರೂತ್ ಎಸ್ಟರ್ಡೇ, ನೋ ಎರರ್. ಇಲ್ಲಿ ಬಿ ಅಂದರೆ ಡಿಡ್ ನಾಟ್ ಸ್ಪೋಕ್ ದ ಟ್ರೂತ್ ಅಂತ ಇದೆಯಲ್ಲ, ಸೊ ಡಿಡ್ ನಾಟ್ ಸ್ಪೋಕ್ ಅಂತ ಬರುತ್ತೆ. ಸಾರಿ, ಡಿಡ್ ನಾಟ್ ಸ್ಪೋಕ್ ಅಂತ ಆಗಲ್ಲ, ಸ್ಪೀಕ್ ಆಗುತ್ತೆ. ಯಾಕಂದರೆ ಡಿಡ್ ಆಲ್ರೆಡಿ ಫಸ್ಟ್ ಫಾರ್ಮಲ್ಲಿ ಇರೋದ್ರಿಂದ ಅಲ್ಲಿ ನಾವು ಸ್ಪೋಕ್ ಅಂತ ತೊಗೊಳ್ಳಲ್ಲ, ಸ್ಪೀಕ್ ಅಂತ ತೊಗೊಳ್ತೀವಿ. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ಫಾರ್ಮ್. ಐ ಆಮ್ ಯೂಸ್ ಟು ವೇಕ್ ಅಪ್ ಅರ್ಲಿ, ಐ ಯೂಸ್ ಟು ವೇಕ್ ಅಪ್ ಅರ್ಲಿ, ಐ ಆಮ್ ಯೂಸ್ ಟು ವೇಕಿಂಗ್ ಅಪ್ ಅರ್ಲಿ. ಸೊ ಇಲ್ಲಿ ಚೂಸ್ ದ ಕರೆಕ್ಟ್ ಫಾರ್ಮ್ ಅಂದರೆ ಯಾವುದು? ಸಿ, ಐ ಆಮ್ ಯೂಸ್ ಟು ವೇಕಿಂಗ್ ಅಪ್ ಅರ್ಲಿ ಅನ್ನೋದು ಕರೆಕ್ಟ್ ಫಾರ್ಮ್ ಆಗುತ್ತೆ ಅಂತ. ಸ್ಪಾಟ್ ದ ಎರರ್, ನೀದರ್ ಆಫ್ ದ ಬುಕ್ಸ್ ವರ್ ಇಂಟ್ರೆಸ್ಟಿಂಗ್ ಟು ಮೀ, ನೋ ಎರರ್. ಇದರಲ್ಲಿ ಯಾವುದು ರಾಂಗ್ ಇದೆ? ವಾಸ್ ಇಂಟ್ರೆಸ್ಟಿಂಗ್ ಅಂತ ಹೇಳಬೇಕಿಲ್ಲಿ. ನೀದರ್ ಆಫ್ ದ ಬುಕ್ಸ್ ವಾಸ್ ಇಂಟ್ರೆಸ್ಟಿಂಗ್ ಅನ್ನೋದು ಎರರ್ ಆಗಿರ್ತಕ್ಕಂಥದ್ದು. ಇಲ್ಲಿ ವರ್ ಬರಲ್ಲ, ವಾಸ್ ಬರುತ್ತೆ ಅಂತ. ಪಿ ವೈ ಕ್ಯೂಸನ್ನು ನೋಡೋಣ. ಪಿ ವೈ ಕ್ಯೂ 1, ಸ್ಪಾಟ್ ದ ಎರರ್. ಒನ್ ಆಫ್ ಮೈ ಫ್ರೆಂಡ್ ಈಸ್ ಕಮ್ಮಿಂಗ್ ಟುಡೇ, ನೋ ಎರರ್. ಸೊ ಇದರಲ್ಲಿ ಯಾವ್ದು ಆಪ್ಷನ್ನು ಎರರ್ ಇದೆ ಅಂದರೆ ಎರರ್ ಇನ್ ಎ, ಒನ್ ಆಫ್ ಮೈ ಫ್ರೆಂಡ್ಸ್ ಅಂದರೆ ಅಷ್ಟೊಂದು ಜನ ಫ್ರೆಂಡ್ಸಲ್ಲಿ ಒಬ್ಬರು ಅಂತ ಹೇಳಬೇಕಾಗುತ್ತಲ್ಲ, ಹಾಗಾಗಿ ನಾವು ಒನ್ ಆಫ್ ಮೈ ಫ್ರೆಂಡ್ ಅನ್ಬಾರ್ದು, ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ ಹೇಳಬೇಕು. ಪಿ ವೈ ಕ್ಯೂ 2, ಕರೆಕ್ಟ್ ಸೆಂಟೆನ್ಸ್. ಶಿ ಈಸ್ ಗುಡ್ ಇನ್ ಇಂಗ್ಲೀಷ್, ಶಿ ಈಸ್ ಗುಡ್ ಎಟ್ ಇಂಗ್ಲೀಷ್, ಶಿ ಈಸ್ ಗುಡ್ ಬೈ ಇಂಗ್ಲೀಷ್. ಸೊ ಇಲ್ಲಿ ನಾವು ಶಿ ಈಸ್ ಗುಡ್ ಎಟ್ ಇಂಗ್ಲೀಷ್ ಅನ್ನೋದು ಕರೆಕ್ಟು ಅಂತ. ನೆಕ್ಸ್ಟ್, ಸ್ಪಾಟ್ ದ ಎರರ್. ಹಿ ಈಸ್ ವರ್ಕಿಂಗ್ ಇನ್ ದಿ ಸ್ಕೂಲ್ ಸಿನ್ಸ್ 5 years, ನೋ ಎರರ್. ಸೊ ಇಲ್ಲಿ ಎರರ್ ಯಾವುದು ಅಂತಂದರೆ ಸಿ ಅಂತ. ಫಾರ್ 5 years ಅಂತ ಹೇಳಬೇಕು, ಸಿನ್ಸ್ 5 years ಅಂತ ಹೇಳಬಾರ್ದು. ಎಂಡ್ ಆಫ್ ವಿಡಿಯೋ. ಕ್ವಿಕ್ ರಿವಿಷನ್ ಪಾಯಿಂಟ್ಸ್ ಶೋ ಆನ್ ಸ್ಕ್ರೀನ್. ಚೆಕ್ ವರ್ಬ್, ಚೆಕ್ ಆರ್ಟಿಕಲ್, ಚೆಕ್ ಪ್ರಿಪೊಸಿಷನ್, ಚೆಕ್ ಪ್ರನೌನ್, ಚೆಕ್ ಟೆನ್ಸ್, ಚೆಕ್ ಅಡ್ಜೆಕ್ಟಿವ್ ಆರ್ ಅಡ್ವರ್ಬ್, ಚೆಕ್ ಅಗ್ರಿಮೆಂಟ್. ಸೊ ಈ ರೀತಿಯಾಗಿ ನೀವೊಂದು ಲಿಸ್ಟನ್ನು ಮಾಡಿಕೊಂಡು ಅವುಗಳನ್ನೆಲ್ಲ ಚೆಕ್ ಮಾಡ್ಕೊಳ್ಬೇಕು ಒಂದ್ಸಲ ಅಂತ. ಕ್ವಿಕ್ಕಾಗಿ ರಿವಿಷನ್ಸ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಒಂದು ನೋಟ್ಬುಕ್ಕಲ್ಲಿ ಬರ್ಕೊಂಡ್ಬಿಟ್ಟು ನಿಮ್ಗೆ ಯಾವ್ಯಾವುದು ರಿವಿಷನ್ ಆಗಿದೆ ಅಲ್ಲಿ ಒಂದು ಟಿಕ್ ಮಾರ್ಕನ್ನು ಹಾಕ್ತಾ ಹೋಗಬೇಕು. ಇಲ್ಲ ಯಾವುದೋ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂತಂದರೆ ಆ ವಿಡಿಯೋನ ಮತ್ತೆ ನೀವೇನು ಮಾಡ್ಬೋದು, ಆಗಿ ನೋಡಿ ಕನ್ಫರ್ಮ್ ಮಾಡ್ಕೊಳ್ಬಹುದು ಅಂತ. ಮುಂದಿನ ಕ್ಲಾಸಲ್ಲಿ ನಾವು ಇನ್ನೊಂದಿಷ್ಟು MCQsಗಳನ್ನು ಮತ್ತು ಶಾರ್ಟ್ ಕ್ವಶನ್ಸ್ಗಳನ್ನು, ಪೆಡಗಾಜಿ ಬಗ್ಗೆ ಮತ್ತು ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಸ್ಗಳನ್ನು ಮಾಡೋಣ. ಸೊ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಲು ಮತ್ತು ನಾನು ಹೇಳ್ತಾ ಇರೋ ಕಂಟೆಂಟು ಅರ್ಥ ಆಗ್ತಾ ಇದ್ದರೆ, ಇಷ್ಟ ಆಗ್ತಾ ಇದ್ದರೆ, ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ದ ಬೆಲ್ ಐಕಾನ್ ಆಸ್ ವೆಲ್ ಆಸ್ ಶೇರ್ ಟು ಯುವರ್ ಫ್ರೆಂಡ್ಸ್ ಆಲ್ಸೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್.